ಕೋಲಾರ ಜಿಲ್ಲಾ ಕೇಂದ್ರವನ್ನ ಪ್ರಗತಿಪರ ಸಂಘಟನೆಗಳು, ಹಿಂದುಳಿದ ವರ್ಗಗಳ ಸಂಘಟನೆಗಳವರು ಹಾಗೂ ಅಲ್ಪಸಂಖ್ಯಾತರ ಸಂಘಟನೆಗಳವರು ಇವತ್ತು ಬಂದನ್ನ ಮಾಡ್ತಾ ಇದ್ದಾರೆ. ಈ ಬಂದು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಹಲವು ಜನ ಮಾತಾಡಿರಬಹುದು. ಹಾಗಾಗಿ ಏನು ಇವತ್ತು ಅಂಬೇಡ್ಕರ್ ಅವರು ಸಂಸದೀಯ ಪ್ರಜಾಪ್ರಭುತ್ವದ ಕೇಂದ್ರ ವೇದಿಕೆಯಾಗಿರ್ತಕ್ಕಂಥ ಸಂಸತ್ ಭವನದಲ್ಲಿ ಸುಮಾರು 10 ವರ್ಷಗಳಿಂದ ಅಮಿತ್ ಶಾ ಮತ್ತು ಬಿಜೆಪಿ ಸರ್ಕಾರದವರು ಪುಂಡರ ಗೋಷ್ಠಿಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈಗ ಸಂವಿಧಾನ ಪ್ರಾರಂಭ ಆಗಿ 75 ವರ್ಷಗಳ ಆಗಿರೋ ಕಾರಣ ಸಂಸತ್ ಭವನದಲ್ಲಿ ಸಂವಿಧಾನದ ವಿಚಾರವಾಗಿ ಚರ್ಚೆಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಎಂಬತಕ್ಕಂಥ ಅಜ್ಞಾನಿ ಈ ಸಂವಿಧಾನದ ಪಿತಾಮಹರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ, ಭಾರತದ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ, ಈ ಪ್ರಜಾ ಸಂಸತ್ತನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಆಗಿ ಮಾತಾಡಿರ್ತಕ್ಕಂಥದ್ದು ಈ ದೇಶ ತಲೆ ತಗ್ಗಿಸ್ತಕ್ಕಂಥ ಸಂಗತಿಯಾಗಿದೆ. ಅವರು ಸದನದಲ್ಲಿ ನಿಂತು ಅಂಬೇಡ್ಕರ್ 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 ಅನ್ನೋದು ಪ್ಯಾಷನ್ ಆಗ್ಬಿಟ್ಟಿದೆ. ಅದು ಒಂಥರ ವ್ಯಸನ ಆಗಿದೆ. ಅಂಬೇಡ್ಕರ್ ಅನ್ನೋ ಬದಲು ದೇವರ ಹೆಸರನ್ನ ಹೇಳಿದರೆ 7 ಜನ್ಮಗಳ ಸ್ವರ್ಗ ಪ್ರಾಪ್ತಿ ಲಭಿಸ್ತಿತ್ತು ಅಂತಕ್ಕಂಥ ಒಂದು ಮೂರ್ಖತನದ ಮಾತನ್ನ ಮಾತಾಡಿದ್ದಾನೆ. ಇದು ಸಂಸತ್ ಭವನಕ್ಕೆ, ಸಂಸತ್ತಿಗೆ, ಅಂಬೇಡ್ಕರ್ಗೆ, ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಹಾಗಾಗಿ ನಾವು ಪ್ರಗತಿಪರರು ಎಲ್ಲರೂ ಸೇರ್ಕೊಂಡು ಏನು ಈ ದೇಶದ ರಾಷ್ಟ್ರೀಯ ನಾಯಕನಾಗಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾನನ್ನ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅವನ ಮೇಲೆ ದೇಶದ್ರೋಹದ ಕೇಸನ್ನ ಹಾಕಿ ಅವನನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತು ಅವನು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ಹಿಂಪಡಿಬೇಕು. ಮತ್ತೆ ಅವನು ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಮಣಿಕಾಲೂರಿ ಈ ದೇಶದವರ ಕ್ಷಮೆಯನ್ನ ಕೇಳಬೇಕು. ಮತ್ತೆ ಸಂಸತ್ತಿನಿಂದ ಆತನನ್ನ ವಜಾ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ಕೋಲಾರದಲ್ಲಿ ನಾವು ಬಂದನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಗೆ ನಮ್ಮ ಎಲ್ಲ ಮುಖಂಡರು ಕೂಡ ಬೆಂಬಲವನ್ನು ನೀಡಿದ್ದಾರೆ. ಅವರಿಗೆ ಎಲ್ರಿಗೂ ಕೂಡ ನಾನು ಶ್ಲಾಘಿಸ್ತೇನೆ. ಮತ್ತೆ RSS ಮತ್ತು ಸಂಘ ಪರಿವಾರದವರಿಗೆ ನಾನು ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಮ ದೇವರು, ಧರ್ಮ, ನರಕ, ಸ್ವರ್ಗ ಎಂತಕ್ಕಂಥ ಕಾಲ್ಪನಿಕ ವಿಚಾರಗಳಿಂದ ಈ ದೇಶದಲ್ಲಿರ್ತಕ್ಕಂಥ ದಮನಿತರಿಗೆ, ದಲಿತರಿಗೆ, ಶೋಷಿತ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಯಾವುದೇ ವಿಮೋಚನೆ ಆಗೋದಕ್ಕೆ ಆಸರೆ ಆಗಿರಲಿಲ್ಲ. ಆದರೆ ಅಂಬೇಡ್ಕರ್ ಅವರ ಜ್ಞಾನ, ಅಂಬೇಡ್ಕರ್ ಅವರ ಅರಿವಿನ ಹಣತೆ ಮತ್ತು ಅಂಬೇಡ್ಕರ್ ಅವರ ಸ್ವಾಭಿಮಾನದ ಹೋರಾಟ ಈ ದಮನಿತ, ದಲಿತ, ಶೋಷಿತ, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತೆ ಇಡೀ ಈ ದೇಶದ ಅರ್ಧದಷ್ಟು ಹೆಣ್ಣು ಮಕ್ಕಳಿಗೆ ಘನತೆ, ಗೌರವವನ್ನು ತಂದುಕೊಟ್ಟಿದೆ. ಮತ್ತೆ ಬದುಕುವ ಮಾರ್ಗವನ್ನು ಕಂಡುಕೊಳ್ತಕ್ಕಂಥ ಒಂದು ಮಾರ್ಗಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ನಮಗೆ ಯಾವುದೇ ದೇವರು, ದಿಂಡು, ಸ್ವರ್ಗ, ನರಕಕ್ಕಿಂತ ಅಂಬೇಡ್ಕರ್ ಅವರೇ ನಮಗೆ ಹೆಚ್ಚು ಅಂತಕ್ಕಂಥದ್ದನ್ನ ಈ ದೇಶದಲ್ಲಿ ನಾವು ಸಾರಲಿಕ್ಕೆ ಹೋಗ್ತಾ ಇದ್ದೀವಿ. ಏನು ಈ ಕೋಮುವಾದಿ ಶಕ್ತಿಗಳು ಅಂಬೇಡ್ಕರ್ ಅವ್ರ ಮೇಲೆ ಮತ್ತು ಸಂವಿಧಾನದ ಮೇಲೆ ಅವ್ರಿಗೆ ಇರ್ತಕ್ಕಂಥ ಅಸಹನೆ, ದ್ವೇಷ ಏನಿತ್ತು ಅದನ್ನ ಅವರ ಏನು ಸ್ತುಪ್ತ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಅಸಹನೆಯನ್ನ ಹೊರಗಾಕಿದ್ದಾರೆ. ಅದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಈ ದೇಶದ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತ ವರ್ಗದವರು ಮತ್ತೆ ಶೂದ್ರ ವರ್ಗದವರು, ಈ ಸಂಘ ಪರಿವಾರದವರನ್ನ ದೂರ ಇಡಬೇಕು. ನಾವೆಲ್ಲರೂ ಕೂಡ ಒಟ್ಟಾಗಿ ಈ ದೇಶವನ್ನ ಆಳ್ತಕ್ಕಂಥವ್ರು ಆಗ್ಬೇಕು ಅಂತ ಹೇಳಿ ಈ ಬಂದಿನ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೇನೆ. ಜೈ ಭೀಮ್.